ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಟ್ ಅನದರ್ ಇಂಪಾರ್ಟೆಂಟ್ ವಿಡಿಯೋ. ತುಂಬಾನೇ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಲ್ಲರೂ ವೇಟ್ ಮಾಡ್ತಿದ್ದಂತಹ ಒಂದು ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಎಸ್, ದಟ್ ಈಸ್ ಅಗ್ರಿಕಲ್ಚರಲ್ ಆಫೀಸರ್ ಎಒ ಮತ್ತು ಎಎಒ ರಿಲೇಟೆಡ್ ಆದಂತಹ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಎಸ್, ವೆಲ್ಕಮ್ ಟು ವಿಜಯ್ ಸೇತು ಮತ್ತು ಸಂದೇಶ ಅಕಾಡೆಮಿಯ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದಾಗಿರುತ್ತೆ. ಒಂದು ಕೊಲಾಬರೇಷನ್ ಅಲ್ಲಿ ನಾವಿಬ್ರು ಜೊತೆಗೆ ಬರ್ತಾ ಇದೀವಿ. ಈ ವಿಡಿಯೋದಲ್ಲಿ ನಾವು ಎಕ್ಸಾಮ್ ಪ್ಯಾಟರ್ನ್ ಹೇಗೆಲ್ಲ ಇರುತ್ತೆ, ಏನೆಲ್ಲ ಸಿಲೆಬಸ್ ಇರುತ್ತೆ, ಮತ್ತು ಯಾವ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗು, ಯಾರೆಲ್ಲ ಅಪ್ಲೈ ಮಾಡಬಹುದು, ಮತ್ತು ವೇತನ ಶ್ರೇಣಿ ಏನೆಲ್ಲ ಇರುತ್ತೆ, ಯಾರು ಎಲಿಜಿಬಲ್ ಇದ್ದಾರೆ ಅದನ್ನ ನೋಡ್ತಾ ನೋಡ್ತಾ, ಮತ್ತು ಸಂದೇಶ ಅಕಾಡೆಮಿ ಮತ್ತು ವಿಜಯ್ ಸೇತು ಜೊತೆಗೆ ಒಂದು ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಆ ಟೆಸ್ಟ್ ಸೀರೀಸಿನ ಒಂದು ಡೀಟೇಲ್ಸ್ ಅನ್ನ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ 18ನೇ ತಾರೀಕು ಏಪ್ರಿಲ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ದಟ್ ಈಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೆಇಎ ಇಂದ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್. ಇದರಲ್ಲಿ ಎರಡು ಹುದ್ದೆಗಳಿಗೆ ಬೇಸಿಕಲಿ ಎರಡು ನೋಟಿಫಿಕೇಶನ್ ಇದೆ. ಒಂದು ಉಳಿಕೆ ಮೂಲ ವೃಂದ ಅಂತ RPC, ದಟ್ ಈಸ್ ನಾನ್ HK ಅಂತ ಏನ್ ಹೇಳ್ತೀವಿ, ಮತ್ತು ಇನ್ನೊಂದು ನೋಟಿಫಿಕೇಶನ್ ಕಲ್ಯಾಣ ಕರ್ನಾಟಕ HK ಅಥವಾ KK ಅಂತ ಏನ್ ಹೇಳ್ತೀವಿ, ಅದರ ರಿಲೇಟೆಡ್ ಆದಂತಹ ಒಂದು ಸೇಮ್ ನೋಟಿಫಿಕೇಶನ್, ಜಸ್ಟ್ ಎಕ್ಸಾಮ್ ಡೇಟ್ಸ್ ಮಾತ್ರ ಬೇರೆ ಇರುವಂತದ್ದು. ಇದರಲ್ಲಿ ಕೃಷಿ ಅಧಿಕಾರಿ ಅನ್ನುವ ಪೋಸ್ಟ್ ಎರಡು ಭಾಗದಲ್ಲಿದೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇದ್ದಲ್ಲಿ 85% ಆಫ್ ದ ಪೋಸ್ಟ್, ಶೇಕಡ 85 ಪೋಸ್ಟ್ ಗಳನ್ನ ಈ ಎರಡು, ದಟ್ ಈಸ್ BSc ಕೃಷಿ ಮತ್ತು BSc ಆನರ್ಸ್ ಕೃಷಿ ಮಾಡಿರೋರಿಗೆ ಮೀಸಲಾಗಿರುತ್ತೆ. ದಟ್ ಈಸ್ 67 ಪೋಸ್ಟ್ ಉಳಿಕೆ ಮೂಲ ವೃಂದದಲ್ಲಿ, ಮತ್ತು 15%, ದಟ್ ಈಸ್ ರಿಮೈನಿಂಗ್ ಆಫ್ ದ ಪರ್ಸೆಂಟೇಜ್ ಪೋಸ್ಟ್ ಗಳನ್ನ ಬಿಟೆಕ್ ಆಹಾರ ವಿಜ್ಞಾನ, ಫುಡ್ ಟೆಕ್ನಾಲಜಿ ಆಗಿರ್ಬೋದು, ಬಿಟೆಕ್ ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಇದೆಲ್ಲ ಗ್ರಾಜುಯೇಷನ್ ಯಾರೆಲ್ಲ ಕಂಪ್ಲೀಟ್ ಆಗಿದ್ದಾರೆ ಅವರಿಗೆ ಅರ್ಹತೆ ಇರುತ್ತೆ ಕೃಷಿ ಅಧಿಕಾರಿ ಹುದ್ದೆಗೆ. ಅದಲ್ಲದೆ ಸಹಾಯಕ ಕೃಷಿ ಅಧಿಕಾರಿ AAO ಅಂತ ಏನ್ ಹೇಳ್ತಾ ಇದೀವಿ, ಅದು ಕೂಡ 85% ರಷ್ಟು BSc ಕೃಷಿ ಮತ್ತು BSc ಆನರ್ಸ್ ಗೆ ಇದ್ದು 468 ಪೋಸ್ಟ್ ಇದೆ ಇದಕ್ಕೆ. ಓಕೆ, ಮತ್ತು 83 ಪೋಸ್ಟ್ 15% ಈ ಎಲ್ಲ ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ಮತ್ತು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಲ್ಲಿ BSc ಮಾಡಿರೋರು, ಇವರಿಗೆಲ್ಲ 15% ಆಫ್ ದ ಸೀಟ್ಸ್ ರಿಸರ್ವ್ ಇರುತ್ತೆ. ಸೊ ಟೋಟಲ್ ಆಗಿ 630 ಪ್ಲಸ್ 2 ಪೋಸ್ಟ್ RPC ಅಲ್ಲಿ ಉಳಿಕೆ ಮೂಲ ವೃಂದದಲ್ಲಿ, ಮತ್ತು ಅದೇ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಬಂದ್ರೆ 242 ಪೋಸ್ಟ್, ಎರಡು ಸೇರಿ ಸುಮಾರು 890 ಪೋಸ್ಟ್ ಅಷ್ಟು ಓಪನಿಂಗ್ಸ್ ಇದ್ದು ಎಲ್ಲರಿಗೆ ಒಂದು ಸುವರ್ಣಾವಕಾಶ. ಯಾರೆಲ್ಲ ಅರ್ಹತೆ ಇದೆ, ಡೆಫಿನೆಟ್ಲಿ ಸಾಕಷ್ಟು ಜನರಿಗೆ ಇದು ಅರ್ಹತೆ ಬರುತ್ತೆ, ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದ್ರೆ ಬಹಳ ತಿಂಗಳ ನಂತರ ಬಹಳ ವೇಟಿಂಗ್ ಅಲ್ಲಿ ಇದ್ದು ಬರ್ತಾ ಇರುವಂತದ್ದು. ಓಕೆ, ಶಿಕ್ಷಣ ವಿದ್ಯಾರ್ಹತೆ ಆಲ್ರೆಡಿ ನಾವು ನೋಡಿದ್ದೀವಿ. BSc ಕೃಷಿ ಮತ್ತು ಆನರ್ಸ್ 85% ಇತ್ತು. ಬೇರೆ ಆಹಾರ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ, ದಟ್ ಈಸ್ ಏನು ಮಾರ್ಕೆಟ್ ಮತ್ತು ಸಹಕಾರ, ಕೋಆಪರೇಷನ್ ಅಂತ ಹೇಳ್ತಾ ಇರುವಂತದ್ದು, ಮತ್ತು BSc ಆನರ್ಸ್ ಮಾರಿರುವಂತದ್ದು ಕೃಷಿ ಮಾರಾಟ, ಮಾರ್ಕೆಟಿಂಗ್ ಮತ್ತು ಸಹಕಾರ, ಇದೆಲ್ಲ ಮಾರಿರುವಂತದ್ದನ್ನ ನಾವು 15% ಅಲ್ಲಿ ನೋಡಬಹುದು. ಓಕೆ, ದೆನ್ ಕೆಲವಷ್ಟು ಎಕ್ಸಾಮ್ಷನ್ಸ್ ಗಳಿದೆ. ಅಭ್ಯರ್ಥಿಯು ಭಾರತೀಯ ಕಾನೂನು ರೀತ್ಯ ಅಥವಾ ICAR ಅಥವಾ AICTE ಇಂದ ಮಾನ್ಯತೆ ಪಡೆದು ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಇದು ಇಂಪಾರ್ಟೆಂಟ್. ಇಂಡಿಯನ್ ಲಾ ಪ್ರಕಾರ ಅಥವಾ ICAR ಅಥವಾ AICTE ಇದರಲ್ಲಿ ಯಾವ್ದಾದ್ರು ಒಂದಕ್ಕೆ ಅಕ್ರೆಡಿಟೇಟ್ ಆಗಿರ್ಬೇಕು ನಿಮ್ಮ ಯೂನಿವರ್ಸಿಟಿ. ಓಕೆ, ಸೊ ಸಾಕಷ್ಟು ಜನ ಸರ್ ನಮ್ಮ ಕಾಲೇಜು, ನಮ್ಮ ಇದು ಪಾಸಿಬಲ್ ಇದೆಯಾ ಅಂತ ಕೇಳ್ತಾ ಇರ್ತೀರಾ. ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಮತ್ತು ನಿಮ್ಮ ಕಾಲೇಜನ್ನ ಅಕ್ರೆಡಿಷನ್ ಅನ್ನ ಚೆಕ್ ಮಾಡ್ಕೊಂಡ್ರೆ ನೀವು ಎಸ್ ಆರ್ ನೋ ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ತಿಳಿದುಕೊಂಡ ಮೇಲೆ ನೆಕ್ಸ್ಟ್ ವಯೋಮಿತಿ. ಸಾಕಷ್ಟು ಸಡಲಿಕೆಯನ್ನ ಕೊಡಬೇಕು ವಯೋಮಿತಿಗೆ, ತುಂಬಾ ವೇಟ್ ಮಾಡಿ ಬಂದಂತಹ ಒಂದು ನೋಟಿಫಿಕೇಶನ್, ಆದ್ರಿಂದ ವಯೋಮಿತಿ ಸಡಲಿಕೆಗಳನ್ನ ಇಲ್ಲಿ ಬರೆದಿದ್ದಾರೆ. 5 ವರ್ಷಗಳ ಸಡಲಿಕೆಯನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಅದನ್ನು ಅಳವಡಿಸಿಕೊಂಡು ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ, ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ನವರಿಗೆ 40 ಇಯರ್ಸ್, ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ಇಯರ್ಸ್. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ಇಯರ್ಸಿನ ಒಂದು ಏಜ್ ಲಿಮಿಟ್ ಇರುವಂತದ್ದು. 5 ಇಯರ್ಸಿನ ಸಡಲಿಕೆ ಕೊಡಿ ಏನೆಲ್ಲ ಸ್ಪರ್ಧಾರ್ಥಿಗಳು ಹೋರಾಟವನ್ನ ಮಾಡಿದ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ
ಹೇಳಬಹುದು. ಮತ್ತು ಕೆಲವಷ್ಟು ಕ್ಲಾಸಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಇದು ಅಪ್ಲೈ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಚೆಕ್ ಮಾಡಬಹುದು. ಮತ್ತು ಅಪ್ಲಿಕೇಶನ್ ವಿಧಾನ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಲಿಂಕ್ ಆಕ್ಟಿವೇಟ್ ಆಗಿದೆ 19ನೇ ತಾರೀಕಿಂದ 10ನೇ ತಾರೀಕು ಮೇ ವರೆಗೂ ಚಾನ್ಸ್ ಇದೆ ನೀವು ಅಪ್ಲೈ ಮಾಡಲು. ಅಪ್ಲೈ ಮಾಡಿದ ಮೇಲೆ ನೀವು ಶುಲ್ಕವನ್ನ ಭರಿಸಬೇಕು. ಎಷ್ಟಪ್ಪ ಶುಲ್ಕ ಅಂತ ಕೇಳಿದ್ರೆ 750 ರುಪೀಸ್ ಇದೆ. ಯಾರಿಗೆ? ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ನ ಸ್ಟೂಡೆಂಟ್ಸ್ಗೆ 750 ರುಪೀಸು ಮತ್ತು ಪ್ರವರ್ಗ 2A 2B 3A 3Bಗೂ ಅಷ್ಟೇ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಗೆ 500 ರೂಪಾಯಿಯ ಶುಲ್ಕಗಳು. ವಿಶೇಷ ಚೇತನರಿಗೆ 250 ರೂಪಾಯಿಯ ಪ್ರಕ್ರಿಯೆ ಶುಲ್ಕ ಪ್ರಾಸೆಸಿಂಗ್ ಫೀ ಅಂತ ಮಾಡಿದ್ದಾರೆ. ವೇತನ ಶ್ರೇಣಿ ನೀವು ಫಸ್ಟ್ ಗೆ ಲಿಸ್ಟ್ ಮಾಡಿದ್ದಾರೆ. ಬೇಸಿಕ್ ಲಿಸ್ಟ್ ಮಾಡಿದ್ದು ಎಷ್ಟಿದೆ ವೇತನ ಶ್ರೇಣಿ ಅಂದ್ರೆ 69,000ದಿಂದ 1,34,000 ವೇತನ ಶ್ರೇಣಿ ಫಾರ್ ಅಗ್ರಿಕಲ್ಚರಲ್ ಆಫೀಸರ್. ಸಹಾಯಕ ಅಗ್ರಿಕಲ್ಚರಲ್ ಆಫೀಸರ್ಗೆ ತುಂಬಾ ವ್ಯತ್ಯಾಸ ಏನಿಲ್ಲ, ಕೇವಲ ಒಂದು 5,000 ರೂಪಾಯಿಯ ವ್ಯತ್ಯಾಸ ಅಷ್ಟೇ ಇರುವಂತದ್ದು. ಸೊ 65,000 ನ ವೇತನ ಶ್ರೇಣಿ ಇದೆ. 1,24,000 ಮ್ಯಾಕ್ಸಿಮಮ್ ವರೆಗೂ ಹೋಗುವಂತದ್ದು. ಓಕೆ, ದೆನ್ ಇದಲ್ಲದೆ ನಮಗೆ ಎಕ್ಸಾಮ್ ಯಾವತ್ತಾಗತ್ತೆ ಅಂತ ಕೇಳಿದ್ರೆ ನೀವು ಕನ್ನಡ ಭಾಷೆಯ ಪತ್ರಿಕೆ ಬರೀಬೇಕು ಅಂದ್ರೆ 6ನೇ ತಾರೀಕು ಫಾರ್ RPC ಉಳಿಕೆ ಮೂಲವೃಂದ non-HK ಅಂತ ಏನ್ ಕರಿತೀವಿ 6ನೇ ತಾರೀಕು. ಪತ್ರಿಕೆ 1 ದಟ್ ಈಸ್ ನಾನ್ ಸ್ಪೆಸಿಫಿಕ್ ಪೇಪರು 7ನೇ ತಾರೀಕು ಬೆಳಗ್ಗೆ 2 ಗಂಟೆ. ಪತ್ರಿಕೆ 2 ಸ್ಪೆಸಿಫಿಕ್ ಪೇಪರು 7ನೇ ತಾರೀಕು ಮಧ್ಯಾಹ್ನ 2:30ಯಿಂದ 4:30 ಇರುವಂತದ್ದು. MCQ ಪೇಪರ್ ಆಗಿರುತ್ತೆ. ಯಾವುದೇ ಒಂದು ರಿಟರ್ನ್ ಅಥವಾ ಸಬ್ಜೆಕ್ಟಿವ್ ಪಾರ್ಟ್ಸ್ ಇರೋದಿಲ್ಲ ಇದರಲ್ಲಿ ನೀವು ದಟ್ ಈಸ್ RPC ಫಾರ್ non-HK ನಮ್ಮ ಎಕ್ಸಾಮ್ ಬಂದ್ಬಿಟ್ಟು ಸೇಮ್ 14ನೇ ತಾರೀಕು ನಿಮಗೆ ಬೆಳಗ್ಗೆ 10ರಿಂದ 10:30ಯಿಂದ 12:30. 14ನೇ ತಾರೀಕು ಮಧ್ಯಾಹ್ನ 2:30ರಿಂದ 4:30 ಎಕ್ಸಾಮಿನ 2 ಪತ್ರಿಕೆಗಳು ಇರುವಂತದ್ದು. ಆಲ್ ರೈಟ್, ಸೊ ಈ ಎಕ್ಸಾಮ್ಗೆ ದಟ್ ಈಸ್ AO ಮತ್ತು AAO ಗೋಸ್ಕರ ದಟ್ ಈಸ್ ಅಗ್ರಿಕಲ್ಚರಲ್ ಆಫೀಸರ್ ಎಕ್ಸಾಮ್ಗೋಸ್ಕರ ವಿಜಯ್ ಸೇತು ಮತ್ತು ಸಂದೇಶ ಅಕಾಡೆಮಿ ಕಡೆಯಿಂದ ಒಂದು ವಿಶೇಷವಾದಂತಹ ಪ್ರಯತ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ಇದರಲ್ಲಿ ನಾವು ಕೃಷಿ ಪರ್ವ ಅಂತ ಒಂದು ಕ್ವೆಶ್ಚನ್ ಬ್ಯಾಂಕ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಬಿಕಾಸ್ ಬೇಸಿಕಲಿ 1,000 MCQs ನ ಕ್ವೆಶ್ಚನ್ ಬ್ಯಾಂಕ್ ಆಗಿರುತ್ತೆ. ಅಗ್ರಿಕಲ್ಚರ್ ಸ್ಪೆಸಿಫಿಕ್ ಪೇಪರ್ 2 ಏನಿದೆ ಅಗ್ರಿಕಲ್ಚರ್ ಸ್ಪೆಸಿಫಿಕ್ ಪೇಪರು ಅದಕ್ಕೆ ರಿಲೇಟೆಡ್ ಆದಂತಹ ಕ್ವೆಶ್ಚನ್ ಬ್ಯಾಂಕು ಇದಾಗುತ್ತೆ. ಒಂದು ನಮ್ಮ ಅಭ್ಯಾಸ ಏನು ಅಂದ್ರೆ 360 ಡಿಗ್ರಿ ಕವರೇಜ್ ಅನ್ನ ಕೊಡಬೇಕು ಪ್ರತಿ ಕ್ವೆಶ್ಚನ್ಗೆ. ದಟ್ ಈಸ್ ಕ್ವೆಶ್ಚನ್ ಮತ್ತು ಸಿನಾಪ್ಸಿಸ್ ನಲ್ಲಿ ಹಿನ್ನೆಲೆಯನ್ನ ಕೊಡಬೇಕು. ಏನಕ್ಕೆ ಆ ಕ್ವೆಶ್ಚನ್ ಬಂದಿದೆ, ಏನೆಲ್ಲ ಓದಬೇಕು, ರಿಲೆವೆಂಟ್ ಇನ್ಫಾರ್ಮೇಶನ್ ಏನು, ಇದೆಲ್ಲವೂ ನಿಮ್ಮ 1000 ಕ್ವೆಶ್ಚನ್ನಲ್ಲಿ ಒಂದು 4,000 ಸಬ್ ಟಾಪಿಕ್ಸ್, ಯಾಕಂದ್ರೆ ಪ್ರತಿ ಆಪ್ಷನ್ ಏನಕ್ಕೆ ರಾಂಗ್ ಅಂತ ನಾವು ಕೊಡ್ತಾ ಹೋಗ್ತೀವಿ. 360 ಡಿಗ್ರಿ ಅಂಡ್ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಇರುವಂತದ್ದು. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. 1st ಮೇ ಇದರ ನಿಮಗೆ ಏನು ಪುಸ್ತಕ ಇದೆ ಸಿಗುವಂತದ್ದು. ದಟ್ ಇಸ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಸಾಕಷ್ಟು ಕಾಲ ಇರುತ್ತೆ ನಿಮಗೆ ಪ್ರಿಪರೇಷನ್ ಅನ್ನ ಮಾಡೋದಕ್ಕೆ. ಎಲ್ಲ ಟಾಪಿಕ್ಸ್ ಆಫ್ ಪೇಪರ್ 2 ಏನಿದೆ ಅದು ಕವರ್ ಆಗಿರುತ್ತೆ. ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ನ ಸಹಾಯದೊಂದಿಗೆ ಈ ನಮ್ಮ ಕೃಷಿ ಪರ್ವದ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾ ಇದೀವಿ. PDF ಫಾರ್ಮ್ಯಾಟ್ ಇರುತ್ತೆ. ನೀವು ಅದನ್ನ ಪ್ರಿಂಟ್ ಕೂಡ ಹಾಕಿಸಿ ನೀವು ಓದ್ಕೋಬಹುದು. ದಟ್ ಇಸ್ ವಿತ್ ಕ್ವೆಶ್ಚನ್ ಸಿನಾಪ್ಸಿಸ್ ಕಂಪ್ಲೀಟ್ ಆಗಿ ಲೆಜಿಬಲ್ ಆಗಿ ನಿಮಗೆ ಕೇವಲ 349 ರುಪೀಸ್ಗೆ ಇರುವಂತದ್ದು. PDF ಫಾರ್ಮ್ಯಾಟಿನಲ್ಲಿ ನಿಮಗೆ ಈ ಪುಸ್ತಕ ದೊರೆಯಲಿದೆ. ಸೊ ಮೋರ್ ಇನ್ಫಾರ್ಮೇಶನ್ಗಾಗಿ ಸಂದೇಶ ಅಕಾಡೆಮಿ ಮತ್ತು ವಿಜಯ್ ಸೇತು ಅಕಾಡೆಮಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಇದು ನಿಮಗೆ ಕೇವಲ 349 ರುಪೀಸ್ಗೆ ಲಭ್ಯವಿದ್ದು ಈ ನಂಬರ್ಗೆ ದಟ್ ಈಸ್ 6360497425 ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಈ ಪುಸ್ತಕದ ಒಂದು ಪ್ರತಿಯನ್ನ ಪಡೆದುಕೊಳ್ಳಬಹುದು. ನಮ್ಮ ಕಡೆಯಿಂದ 100% ಎಫರ್ಟ್ ಇರುತ್ತೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇದು ಹೆಲ್ಪ್ ಆಗಬೇಕು ಅಂತ ಡೆಫಿನೆಟ್ ಎಫರ್ಟ್ ಇರುವಂತದ್ದು. ಸೊ 1000 ಪ್ರಶ್ನೆಗಳು, ಅದಕ್ಕೆ ರಿಕ್ವೈರ್ಡ್ ಆದಂತಹ ಸಿನಾಪ್ಸಿಸ್ ಮತ್ತು PDF ಫಾರ್ಮ್ಯಾಟಿನಲ್ಲಿ ಇಂಗ್ಲಿಷ್ ನಲ್ಲಿ ಇರುವಂತದ್ದು. ಓಕೆ, 1st ಮೇ ನಿಮಗೆ ಇದರ ಫಸ್ಟ್ ಕಂತು ಸಿಗುವಂತದ್ದು ಅಂತ ಹೇಳ್ತಾ ರೈಟ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನ ಕಾಲ್ ಮಾಡಬಹುದು. ನೋಟಿಫಿಕೇಶನ್ ಮುಂದಿನ ಭಾಗ ನೋಡ್ಬೇಕು ಅಂದ್ರೆ ಕನ್ನಡ ಭಾಷೆಯ ಪರೀಕ್ಷೆ ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವ ಅವಶ್ಯಕತೆ ಇದೆ ನೀವು ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. 6ನೇ ತಾರೀಕು ಎಕ್ಸಾಮ್ ಇರುತ್ತೆ ಕನ್ನಡ ಭಾಷಾ ಪರೀಕ್ಷೆ, ಅದನ್ನ ನೀವು ಬರೀಬಹುದು. ಮತ್ತು ಪತ್ರಿಕೆ 1 ಅಂತ ನಾವೇನ್ ಹೇಳ್ತಾ ಇದೀವಿ ದಟ್ ಈಸ್ ಜನರಲ್ ನಾಲೆಡ್ಜ್ ರಿಲೇಟೆಡ್ ಆದಂತಹ ಪತ್ರಿಕೆ. ಅದರಲ್ಲಿ ನಮಗೆ
ದಟ್ ಈಸ್ ಜನರಲ್ ನಾಲೆಡ್ಜ್ ರಿಲೇಟೆಡ್ ಆದಂತಹ ಪತ್ರಿಕೆ. ಸಾಮಾನ್ಯ ಪತ್ರಿಕೆ ಅಂತ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಕರ್ನಾಟಕ ಸ್ಪೆಸಿಫಿಕ್, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಎಂಟೈರ್ ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯನ್ ಜಿಯೋಗ್ರಫಿ, ಸಾಮಾನ್ಯ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ದಟ್ ಇಸ್ ಮೆಂಟಲ್ ಅಬಿಲಿಟೀಸ್ ರಿಲೇಟೆಡ್ ಆಗಿರುವಂತದ್ದು, ಮತ್ತು ನಾವೆಲ್ಲ ಏನು ಪಾಲಿಟಿ ಇದನ್ನೆಲ್ಲ ಓದುತ್ತೀವಿ, ಗವರ್ನೆನ್ಸ್ ರಿಲೇಟೆಡ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳು ರೀಸೆಂಟ್ ಆಗಿ ಬಹಳನೇ ಇಂಪಾರ್ಟೆಂಟ್ ಅಲ್ಲಿದೆ, ಎಸ್ಪೆಷಲಿ ಆಫ್ಟರ್ ದ ಇರಾನ್ ಇಸ್ರೇಲ್ ಮತ್ತು US ವಾರ್. ಸೊ ಪರಿಸರ ವಿಜ್ಞಾನ, ಎನ್ವೈರನ್ಮೆಂಟಲ್ ಸೈನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ 1 ನಲ್ಲಿ. ಪ್ರಶ್ನೆ ಪತ್ರಿಕೆ 2 ಬಂದು ನಿರ್ದಿಷ್ಟವಾದಂತಹ ಪತ್ರಿಕೆ. ಸೊ ದಿಸ್ ಇಸ್ ಸ್ಪೆಸಿಫಿಕ್ ಪೇಪರ್. 85% ಆಫ್ ದ ಸ್ಟೂಡೆಂಟ್ಸ್ ಏನಿದ್ದಾರೆ ದಟ್ ಈಸ್ BSc ಅಗ್ರಿಕಲ್ಚರ್ ಮತ್ತು ಆನರ್ಸ್ ಮುಗಿಸಿರೋರಿಗೆ ಒಂದು ಸಿಲೆಬಸ್ ಇದೆ, ಬೇರೆಯವರಿಗೆ ಇನ್ನೊಂದು ಸಿಲೆಬಸ್ ಇರುವಂತದ್ದು ನಿರ್ದಿಷ್ಟ ಪತ್ರಿಕೆಯಲ್ಲಿ. ಓಕೆ, ಸೊ ಅದೇ ರೀತಿಯಾಗಿ ಕೃಷಿ ಆಧಾರಿತ AAOಗೂ ಸೇಮ್ ಆಗಿರುತ್ತೆ. 300 ಮಾರ್ಕ್ಸ್ ಇದೆ. 100 ಕ್ವೆಶನ್ಸ್ ಇಂಟು 3 ಮಾರ್ಕ್ಸ್ ಪರ್ ಕ್ವೆಶನ್ 300 ಮಾರ್ಕ್ಸ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುವಂತದ್ದು. ಸೊ ನೆಗೆಟಿವ್ ಮಾರ್ಕಿಂಗ್ ಏನಪ್ಪಾ ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು 4 ಆಪ್ಷನ್ಸ್ MCQ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. MCQs ನಲ್ಲಿ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದ್ರೆ ಎವ್ರಿ ಕ್ವೆಶನ್ ಗೆ 3 ಮಾರ್ಕ್ಸ್ ಇದೆ. 3 ಮಾರ್ಕ್ಸ್ ನ 1/4 3/4 ಎಷ್ಟಾಗುತ್ತೆ? 0.75 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ಅಂತ ಇಲ್ಲಿ ಬರೆದಿದ್ದಾರೆ. 0.75 ಅಂಕಗಳನ್ನು ಕಳೆಯಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಫಾರ್ ದ ಸೇಕ್ ಆಫ್ ಟ್ರಾನ್ಸ್ಪರೆನ್ಸಿ ABCD ಮತ್ತು E ಅನ್ನುವ ಒಂದು ಆಪ್ಷನ್ ಇರುತ್ತೆ. ದಟ್ ಈಸ್ ನಾನು ಈ ಕ್ವೆಶನ್ ಅನ್ನು ಅಟೆಂಪ್ಟ್ ಮಾಡ್ತಾ ಇಲ್ಲ ಅಂತ ಅದನ್ನ ನೀವು ಮಾರ್ಕ್ ಮಾಡಿರಬೇಕು ಇಫ್ ನಿಮ್ಮ ಕ್ವೆಶನ್ ಬಿಟ್ಟಿದ್ರೆ. ಒಂದು ವೇಳೆ ಬಿಟ್ಟಿಲ್ಲ ಅಂದ್ರೆ ಅದು ಕೂಡ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಗೆ ಆಡ್ ಆಗುತ್ತೆ. ಯಾಕೆ ಅಂದ್ರೆ KE ಅವರು ಟ್ರಾನ್ಸ್ಪರೆನ್ಸಿಯನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಅಲ್ಲದೆ ನೆನ್ಪಿಟ್ಕೊಳ್ಳಿ, ನಿಮಗೆ ಒಂದು ಸ್ಟೂಡೆಂಟ್ ಕಾಪಿಯನ್ನ ಒಂದು ಕೊಡ್ತಾರೆ, ಕಾರ್ಬನ್ ಕಾಪಿ. ಅದನ್ನ ನೀವು ಜೋಪಾನವಾಗಿ ಇಟ್ಕೋಬೇಕು. ಯಾಕಂದ್ರೆ ರೀಸೆಂಟ್ ಆದಂತಹ ಎಕ್ಸಾಮ್ಸ್ ಗಳಲ್ಲಿ ಅದನ್ನ ವಾಪಸ್ ತಗೊಂಡ್ಬಂದು ತೋರಿಸಿ ನಿಮ್ಮ ಕಾಪಿ ಮತ್ತೆ ಇಲ್ಲಿರುವಂತಹ ಕಾಪಿ ಸೇಮ್ ಇದೆಯಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸೊ ಇದಷ್ಟು ಎಕ್ಸಾಮಿನ ರಿಲೇಟೆಡ್ ಆದಂತಹ ಏನು ಡಿಸ್ಕಷನ್ ತುಂಬಾನೇ ಇಂಪಾರ್ಟೆಂಟ್. ಕೇವಲ ಒಂದು 45 ಡೇಸ್ ಅಷ್ಟೇ ಇರುವಂತದ್ದು. ಆ 45 ಡೇಸಿನಲ್ಲಿ ನೀವು ರಿವೈಸ್ ಎಲ್ಲ ಆಲ್ರೆಡಿ ಪ್ರಿಪೇರ್ ಆಗಿರುವಂತದ್ದನ್ನ ರಿವೈಸ್ ಮಾಡಿ ಎಕ್ಸಾಮ್ ಅನ್ನು ಅಟೆಂಪ್ಟ್ ಮಾಡಬೇಕು. ಆ ರಿವಿಷನ್ ಗೆ ಹೆಲ್ಪ್ ಆಗುವಂತಹ ಒಂದು ಪಾರ್ಟ್ ಅನ್ನ ನಾವು ಬೇಸಿಕಲಿ ರಿವಿಷನ್ ಗೆ ಹೆಲ್ಪ್ ಆಗಬೇಕು ಅಂತ ನಾವು ನಮ್ಮ ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡಿದೀವಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಸ್ಟ್ ಸೀರೀಸ್ ನ ನಂಬರ್ ಇದೆ, ನೀವು ಕಾಲ್ ಮಾಡಿ ರಿಜಿಸ್ಟರ್ ಮಾಡಬಹುದು. ಸವಿವರವಾದಂತಹ ಒಂದು ವಿಶ್ಲೇಷಣೆ ಇರುತ್ತೆ. GK ಪೇಪರ್ ಗೆ ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ಎರಡರಲ್ಲಿಯೂ ಕ್ವೆಶನ್ ಪೇಪರ್ ಮತ್ತು ಸಿನಾಪ್ಸಿಸ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ನಲ್ಲಿ ಇಂಗ್ಲಿಷಿನಲ್ಲಿ ಮಾತ್ರ ಏನು ಕ್ವೆಶನ್ಸ್ ಮತ್ತು ಸಿನಾಪ್ಸಿಸ್ ಅನ್ನ ಡೀಟೇಲ್ ಸಿನಾಪ್ಸಿಸ್ 360 ಡಿಗ್ರಿ ಸಿನಾಪ್ಸಿಸ್ ಅನ್ನ ನಾವು ಕೊಡ್ತಾ ಇದೀವಿ ನಮ್ಮ ಟೆಸ್ಟ್ ಸೀರೀಸ್ ನಲ್ಲಿ. ಸೊ ವಿಜಯ್ ಸೇತು ಮತ್ತು ಸಂದೇಶ್ ಅಕಾಡೆಮಿ ಕಡೆಯಿಂದ ಈ ಟೆಸ್ಟ್ ಸೀರೀಸ್ ಇದ್ದು ನೀವು ಜಾಯ್ನ್ ಆಗ್ತೀರಾ ಅಂತ ಯಾರೆಲ್ಲ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಇರುತ್ತೆ, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ನ ಮಟೀರಿಯಲ್ ಆಗಿರ್ಬೋದು, ಅಡಿಷನಲ್ ಮೆಟೀರಿಯಲ್, ಸಪೋರ್ಟ್ ಮೆಟೀರಿಯಲ್ ಎಲ್ಲವೂ ನಾವು ಕೊಡ್ತಾ ಇರ್ತೀವಿ. ಓಕೆ, ಸೊ ತಡ ಮಾಡದೆ ನಿಮ್ಮ ಪ್ರಿಪರೇಷನ್ ಆದಷ್ಟು ಸುಗಮವಾಗಿ ಸಾಗಲಿ. ಟೆಸ್ಟ್ ಸೀರೀಸ್ ಇದ್ರೂ ಇಲ್ಲದೆ ಇದ್ರೂ ಒಳ್ಳೇದಾಗ್ಲಿ ನಿಮ್ಗೆ. ಯಾಕಂದ್ರೆ 890 ಪೋಸ್ಟ್ ಇಸ್ ಬಿಗ್ ನಂಬರ್. ಎಷ್ಟೊಂದು ಜನರಿಗೆ ಒಳ್ಳೆ ಅವಕಾಶ, ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ದರ್ ಲೈಫ್ ಆಗುವಂತಹ ಒಂದು ಚಾನ್ಸ್ ಇರುತ್ತೆ. ಅದೆಲ್ಲವೂ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಸಪೋರ್ಟ್ ಹೀಗೆ ಇರಲಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಧನ್ಯವಾದಗಳು.